27 ತಿಂಗಳಿಂದ ಸಂಬಳ ನೀಡದೆ ಕಿರುಕುಳ ಬೇಸತ್ತು ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಆತ್ಮಹತ್ಯೆ. ಚಾಮರಾಜನಗರ ಜಿಲ್ಲೆಯ ಹೊಂಗನೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. 27 ತಿಂಗಳಿಂದ ಅಂತ ಹೇಳಿದ್ರೆ ಆಲ್ಮೋಸ್ಟ್ 2 ವರ್ಷ 3 ತಿಂಗಳು ಇಷ್ಟು ದಿನಗಳಿಂದ ಸಂಬಳವನ್ನ ನೀಡದೆ ಕಿರುಕುಳವನ್ನ ನೀಡಿದ್ದಾರೆ. ಇದರಿಂದ ಬೇಸತ್ತು ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಗ್ರಾಮ ಪಂಚಾಯತ್ ಕಚೇರಿ ಮುಂದೆಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ವಾಟರ್ ಮ್ಯಾನ್ ಚಿಕ್ಕೂಸ ನಾಯ್ಕ 60 ವರ್ಷ ಅವರಿಗೆ ವಯಸ್ಸಾಗಿತ್ತು. ಇವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿ ಮೋಹನ್ ಕುಮಾರ್ ಹಾಗೆ ಪಿಡಿಒ ರಾಮೇಗೌಡ ನನ್ನ ಸಾವಿಗೆ ಕಾರಣ. ರಜೆ ಬೇಕೆಂದ್ರೂ ಕೂಡ ಕೊಡದೆ ಕಿರುಕುಳವನ್ನ ನೀಡ್ತಾ ಇದ್ರು. ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಸಂಬಳ ಕೊಡದೆ ಕಿರುಕುಳವನ್ನ ನೀಡಿದ್ದಾರೆ. ಇದರಿಂದ ಬೇಸತ್ತು ಗ್ರಾಮ ಪಂಚಾಯಿತಿ ವಾಟರ್ ಮೆನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. 2 ವರ್ಷ 3 ತಿಂಗಳಿಂದ ಸಂಬಳವನ್ನ ನೀಡದೆ ಕಿರುಕುಳವನ್ನ ನೀಡ್ತಾ ಇದ್ರು. ಎಷ್ಟು ಸಲ ಕೇಳಿದ್ರು ಕೂಡ ಸಂಬಳವನ್ನ ನೀಡಿಲ್ಲ. ಇದರಿಂದಾಗಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಚಿಕ್ಕೂಸ ನಾಯ್ಕ 60 ವರ್ಷ ಇವರಿಗೆ ವಯಸ್ಸಾಗಿತ್ತು. ಇವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತವರು. ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿ ಮೋಹನ್ ಕುಮಾರ್ ಹಾಗೆ ಪಿಡಿಒ ರಾಮೇಗೌಡ ನನ್ನ ಸಾವಿಗೆ ಕಾರಣ ಅಂತ ಬರೆದಿದ್ದಾರೆ. ರಜೆ ಬೇಕು ಅಂತ ಕೇಳಿದ್ರು ಕೂಡ ಕೊಡ್ತಾ ಇರ್ಲಿಲ್ಲ. ಕಿರುಕುಳವನ್ನ ನೀಡ್ತಾ ಇದ್ರು. ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಸಂಬಳವನ್ನ ನೀಡ್ತಾ ಇರಲಿಲ್ಲ. ಇದರಿಂದ ಬೇಸತ್ತು ಗ್ರಾಮ ಪಂಚಾಯಿತಿ ವಾಟರ್ ಮೆನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ಗ್ರಾಮ ಪಂಚಾಯತ್ ಕಚೇರಿಯ ಮುಂದೆನೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. 2 ವರ್ಷ 3 ತಿಂಗಳಾದ್ರೂ ಕೂಡ ಸಂಬಳವನ್ನ ನೀಡದೆ ಕಿರುಕುಳವನ್ನ ನೀಡ್ತಾ ಇದ್ರು. ಎಷ್ಟು ಬಾರಿ ಒಂದು ರಜೆ ಕೇಳಿದ್ರು ಕೂಡ ರಜೆನ ಕೊಡ್ತಾ ಇರ್ಲಿಲ್ಲ, ಸಂಬಳ ನೀಡ್ತಾ ಇರ್ಲಿಲ್ಲ. ಇದೆಲ್ಲವನ್ನ ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟಿದೆ ಚಿಕ್ಕೂಸ ನಾಯ್ಕ ಅವರಿಗೆ. 60 ವರ್ಷ ವಯಸ್ಸಾಗಿತ್ತು. ಅದರಿಂದ ಗ್ರಾಮ ಪಂಚಾಯತ್ ಕಚೇರಿ ಮುಂದೆನೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಚಾಮರಾಜನಗರದ ರಿಪೋರ್ಟರ್ ಲೈನ್ ಅಲ್ಲಿ ಇದ್ದಾರೆ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರೇ, ಏನಿದು ಘಟನೆ? ಮೇಡಮ್, ಇದು ಚಾಮರಾಜನಗರ ಜಿಲ್ಲೆ ಹೊಂಗನೂರು ಗ್ರಾಮದಲ್ಲಿ ಅವರು ಅಲ್ಲಿ ಪಂಚಾಯತ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ನೀರು ಗಂಟೆ ಕೆಲಸ ಅಂತ ಕೆಲಸ ಮಾಡ್ತಿರ್ತಾರೆ. ಸರ್ಕಾರದಿಂದ ನೇಮಿಸಿ ಅವ್ರಿಗೆ 25 ತಿಂಗಳಿಂದ ಹಣ ಬಂದಿಲ್ಲ. ಅವರು ಹಣ ಬಂದಿಲ್ಲದಕ್ಕೆ ಅವರು ಹಲವು ಬಾರಿ CS ಅವ್ರಿಗೆ ಮತ್ತೆ ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅವ್ರಿಗೆ ಅರ್ಜಿಗಳು ಕೊಟ್ಟಿದ್ರು ಕೂಡ ಅವ್ರಿಗೆ ಸಂಬಳ ಆಗ್ತಾ ಅಂತ ಕೆಲಸ ಮಾಡಿಲ್ಲ. ಹಾಗಾಗಿ ನಿನ್ನೆ ಅವರು ಪೂರ್ತಿ ಇಲ್ಲಿ ಗ್ರಾಮ ಪಂಚಾಯತ್ ಕೆಲಸ ಮಾಡಪ್ಪ ಅಂತ ಅಂದ್ಬಿಟ್ಟು PDO ಅವರು ಮತ್ತೆ ಅಲ್ಲಿನ ಅಧ್ಯಕ್ಷರವರ ಪತಿ ಅವರು ಅಲ್ಲಿ ಇರಿಸ್ಬಿಟ್ಟು ಹೇಗಿದ್ದಾರೆ ಸಂಜೆ ತನಕ ಇದ್ರೂ ಸುಧಾ ಅವ್ರಿಗೆ ಕೆಲಸ ಕೊಟ್ಟಿಲ್ಲ. ಹಾಗಾಗಿ ಅವ್ರ ಮನನೊಂದು ಅಲ್ಲೇ ಗ್ರಾಮ ಪಂಚಾಯತಿ ಮುಂದೆ ಒಂದು ಕಿಟಕಿ ಇದೆ. ಆ ಕಿಟಕಿಯಲ್ಲಿ ಅವರು ಒಂದು ಲೆಟರ್ ಅನ್ನ ಬರೆದು ಅವರೇ ಸ್ವತಃ ಅವ್ರ ಕೈಯಾರ ಬರೆದು ನನ್ನ ಸಾವಿಗೆ ಕಾರಣ ಇಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯತಿ ಪತಿ ಅವರ ಪತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿ ಇವರೇ ಕಾರಣ ಅಂತ ಹೇಳಿ ಅಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೇಡಮ್. ಹಾಗೆ ಇವರು ಎಷ್ಟು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರು? ಮೊದಲೆಲ್ಲ ಕೊಡ್ತಾ ಇದ್ರ ಅವರಿಗೆ ಸಂಬಳ ಎಲ್ಲ ಕೊಡ್ತಾ ಇದ್ರ? ಈಗ ಒಂದು 2 ವರ್ಷಗಳಿಂದ ಸಂಬಳ ನೀಡ್ತಾ ಇಲ್ವಾ? 2 ವರ್ಷ 2024 ತನಕನೂ ಕೊಟ್ಟಿಲ್ಲ ಮೇಡಮ್. ಅವ್ರು ಸ್ಟಾರ್ಟಿಂಗ್ 2022 ಕೆಲಸ ಸೇರ್ಕೊಂಡ್ರು. ಮತ್ತೆ ಇದುವರೆಗೂ ಕೂಡ ಯಾವ್ದೇ ತರ ಸಂಬಳ ಅವ್ರಿಗೆ ಕೊಟ್ಟಿಲ್ಲ. ಅಲ್ಲಿ ಹೊಂಗನೂರು ಗ್ರಾಮದ 1 ಮತ್ತು 2ನೇ ಬ್ಲಾಕ್ ಅವರು ಕೆಲಸವನ್ನ ಮಾಡ್ಕೊಬತ್ತಿದ್ದಾರೆ. ಸಾರ್ವಜನಿಕರಿಂದ ಯಾವುದೇ ಸಮಸ್ಯೆ ಇವ್ರ ಕಡೆಯಿಂದ ಯಾವುದೇ ಪ್ರಾಬ್ಲಮ್ಗಳು ಅಂತ ಯಾರು ಹೇಳ್ಕೊಂಡಿಲ್ಲ ಇದುವರೆಗೂ. ಆದ್ರೂ ಸುಧಾ PDO ಅವರು ಮತ್ತೆ ಅಧ್ಯಕ್ಷರ ಕಡೆಯಿಂದ ಇವ್ರಿಗೆ ಸಂಬಳ ಕೊಡಬಾರದು, ಅಲ್ಲಿ ಇದ್ರೂ ಸುಧಾ ಕೊಡಬಾರದು ಅಂತ ಮಾತುಗಳು ಇವಾಗ ಬರ್ತಾ ಇದೆ ಮೇಡಮ್. ಹಾಗಾಗಿ ಇವರು ಈ ತರ ನನ್ನೆಲ್ಲ ಅವಮಾನಿಸಿ ನನಗೆ ಈ ತರ ಸಂಬಳನೂ ಕೊಡ್ತಿಲ್ಲ, ನಾನು ಜೀವನ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳಿ ಇವರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೇಡಮ್. ಇವಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನಾದ್ರು ತನಿಖೆಗಳು ನಡೀತಾ ಇದೆಯಾ ಏನು? ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು BT ಕವಿತಾ ಅವರು ಬಂದಿದ್ದಾರೆ.
ಮತ್ತೆ ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ರಾಮಸಮುದ್ರ ಠಾಣೆ ಬರುತ್ತೆ, ಠಾಣೆನ ಪೊಲೀಸ್ ಅವರೆಲ್ಲ ಬಂದು ಇವಾಗ ಬಾಡಿನ ಇಳಿಸಿ ಅದನ್ನ ಪೋಸ್ಟ್ ಮಾರ್ಟಮ್ ತಗೊಂಡೋಗಿದ್ದಾರೆ ಮೇಡಮ್. ಈಗ ಅಲ್ಲಿ ಅವರ ಮನೆ ಕುಟುಂಬಸ್ಥರು ಈಗ ಮತ್ತೆ ನಾವು ಕಂಪ್ಲೇಂಟ್ ಮಾಡಿ ಇವ್ರ ಮೇಲೆ ಪ್ರಕರಣ ದಾಖಲಿಸಿ ಇವ್ರಿಗೆ ಸರಿಯಾದ ಶಿಕ್ಷೆ, ಕಾನೂನು ರೀತಿಯಾಗಿ ಶಿಕ್ಷೆಯನ್ನ ವಿಧಿಸಬೇಕು, ಮತ್ತೆ ಅವ್ರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಕೇಳ್ಕೊತಾ ಇದಾರೆ ಮೇಡಮ್. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.